ಮಸಣ ಕಾರ್ಮಿಕರ ಹೋರಾಟಕ್ಕೆ ಮಸಣ ಕಾರ್ಮಿಕರ ಬೇಡಿಕೆಗಳು ಈಡೇರಲಿ. ಎಲ್ಲ ಮಸಣ ಕಾರ್ಮಿಕರು 5 ಎಕರೆ ಜಮೀನು ಕೊಳ್ಳಲೇಬೇಕು. ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದಿಂದ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸಾವಿರಾರು ವರ್ಷಗಳಿಂದ ತಾತ ಮುತ್ತಾತನ ಕಾಲದಿಂದ ಈ ಜಾತಿಬದ್ಧ ಸಮಾಜ ನಮಗೊಂದು ಕರ್ತವ್ಯವನ್ನು ಹೊರಿಸಿತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಸತ್ತಂಥವರನ್ನು ಅವರ ಶವ ಸಂಸ್ಕಾರ ಮಾಡುವಂಥ ಹೊಣೆಗಾರಿಕೆಯನ್ನು ನಮಗೆ ವಹಿಸಿದ್ರು. ಅಲ್ಲಿಂದ ಇಲ್ಲಿವರೆಗೆ ಸಾವಿರಾರು ವರ್ಷಗಳಿಂದ ಈ ಜಾತಿಬದ್ಧ ಸಮಾಜ ನಮ್ಮ ಮೇಲೆ ಹೇರಿರ್ತಕ್ಕಂಥ ಈ ಬಿಟ್ಟಿ ಚಾಕರಿ ಇದೆಯಲ್ಲ, ಬಿಟ್ಟಿಯಾಗಿಯೇ ನಾವು ದುಡಿತಾ ಬಂದಿದ್ದೀವಿ. ಈಗಲೂ ಸ್ವಾತಂತ್ರ್ಯ ಬಂದ ಮೇಲೆ ಆ ಬಿಟ್ಟಿ ಚಾಕರಿಯನ್ನು ನಿಲ್ಲಿಸ್ತೀವಿ ಅಂತೇಳಿ ಎಲ್ಲ ಸರ್ಕಾರಗಳು ಹೇಳ್ತಾ ಬಂದವೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಲ್ಲಿಸಿಲ್ಲ. ಈಗಲೂ ನಾವು ಬಿಟ್ಟಿ ಚಾಕರಿಯನ್ನು ಮಾಡ್ತಾ ಇದ್ದೀವಿ. ಅದರಿಂದ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ವಿ, ಬಿಟ್ಟಿ ಚಾಕರಿಯನ್ನು ತೊಲಗಿಸಿ ಮತ್ತೆ ನಮ್ಮ ಕೆಲಸಕ್ಕೆ ಒಂದು ವೇತನವನ್ನು ನಿಗದಿಸಿ, ನಮ್ಮ ಕೆಲಸವನ್ನು ಸರ್ಕಾರ ಪರಿಗಣಿಸಿ ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಮಸಣಗಳ ನಿರ್ವಹಣೆ, ಮಸಣಗಳಲ್ಲಿ ಕುಣಿ ಅಗದು ಕುಣಿ ಮುಚ್ಚತಕ್ಕಂಥದ್ದು, ಶವ ಸಂಸ್ಕಾರ ಮಾಡ್ತಕ್ಕಂಥದ್ದು ಏನಿದೆ ಅದು ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಆಗಿರೋದ್ರಿಂದ ಸರ್ಕಾರ ನಮ್ಮನ್ನು ಇವತ್ತು ಪ್ರತಿಯೊಬ್ಬ ಕಾರ್ಮಿಕನನ್ನು ಮಸಣಕ್ಕೊಬ್ಬರಂತೆ ಕನಿಷ್ಠ ಪಕ್ಷ ಸ್ಥಳೀಯ ಸಂಸ್ಥೆಗಳ ನೌಕರನ್ನಾಗಿ ನೇಮಕ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಆ ರೀತಿಯಲ್ಲಿ ಬಿಟ್ಟಿ ಚಾಕರಿಯನ್ನು ತೊಲಗಿಸ್ರಿ ಅಂತ ಒಂದು. ಇವತ್ತು ರಾಜ್ಯದಲ್ಲಿ 50,000 ಮಸಣಗಳಿವೆ. ತಲಾ ಒಬ್ಬರನ್ನು ನೀವು ಮಸಣಕ್ಕೊಬ್ಬರನ್ನ ನೇಮಕ ಮಾಡ್ಕೊಂಡ್ರೆ 50,000 ಜನ ನಮ್ಮ ದಲಿತ ಕಾರ್ಮಿಕರಿಗೆ ಒಂದು ಉಪಾಧಿ ಅಂತೇಳಿ ಆಗತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ. ಒಂದು. ಎರಡನೇದೇನು, ಕುಣಿ ಅಗದು ಕುಣಿ ಮುಚ್ಚುವಾಗ 3,500 ರೂಪಾಯಿಗಳ ಒಂದು ಉದ್ಯೋಗ ಖಾತ್ರಿ ಪರಿಹಾರವನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಭಾಳಷ್ಟು ಜನ ಬಡವರು ಇರೋದು, 80% ಜನ ನಮ್ಮ ದೇಶದಲ್ಲಿ ಬಡವರಿದ್ದಾರೆ. ಬಡವರು ಸತ್ತರೆ ಅವ್ರಿಗೆ ನಾವು ಕೂಲಿ ಕೊಡ್ರಿ ಅಂತ ಕೇಳೋಕ್ಕಾಗಲ್ಲ, ಪೀಡ್ಸೋಕ್ಕಾಗಲ್ಲ. ಆದ್ದರಿಂದ ಬಡವರ ಪರವಾಗಿ ಸರ್ಕಾರ ಶವ ಸಂಸ್ಕಾರ ಮಾಡಿದ್ದಕ್ಕೋಸ್ಕರ ಉದ್ಯೋಗ ಖಾತ್ರಿ ಹೆಸರಿನಲ್ಲಿ ಕುಣಿ ಅಗದು ಕುಣಿ ಮುಚ್ಚೋದಕ್ಕೆ ನೀವು 3,500 ರೂಪಾಯಿಗಳ ಒಂದು ವೇತನವನ್ನು ಕೊಡಿ ಅಂತ ನಾವು ಸರ್ಕಾರವನ್ನು ಕೇಳ್ತಾ ಇದ್ದೀವಿ. ಅವರೇನು ಖರ್ಚು ಮಾಡಬೇಕಾಗಿಲ್ಲ, ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಅದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಸಾಕು ಅಂತ ನಾವು ಕೇಳ್ತಾ ಇದ್ದೀವಿ. ಎರಡನೇದು. ಮೂರನೇದು ಏನು ಕೇಳ್ತಾ ಇದ್ದೀವಿ, ನಾವು ಈ ಕೆಲಸ ಮಾಡೋದಕ್ಕೆ ಇವತ್ತು ಧೈರ್ಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಕುಣಿ ಅಗೆಯೋದು ಅಂತ ಹೇಳಿದ್ರೆ, ಈಗ ಎಲ್ಲ ಮಸಣಗಳನ್ನು ಒತ್ತುವರಿ ಮಾಡಿದ್ದಾರೆ ಶ್ರೀಮಂತರುಗಳು. ಒತ್ತುವರಿ ಮಾಡಿದ್ರಿಂದ ಮಸಣಗಳು ಸಣ್ಣವಾಗಿರೋದ್ರಿಂದ ಹಳೆಯ ಕುಣಿಯನ್ನು ಕ್ಲೀನ್ ಮಾಡಿ ಹೊಸ ಹೆಣಕ್ಕೆ ನಾವು ಜಾಗ ಮಾಡಬೇಕಾಗತ್ತೆ ಶವ ಸಂಸ್ಕಾರ ಮಾಡೋದಕ್ಕೆ. ಅದರಿಂದ ಹಳೆಯದಿನ್ನೂ ಕೊಳ್ತಿರಲ್ಲ, ಕುಣಿಯಲ್ಲಿನ ಹಳೆಯ ಹೆಣ ಕೊಳ್ತಿರಲ್ಲ, ಅರೆಬೆರೆ ಬೆಂದಿರ್ತದೆ. ಅಂಥದನ್ನು ಅದರಲ್ಲಿ ಘಾಟು ವಾಸನೆ ಬರ್ತಾ ಇರ್ತದೆ. ಆ ಘಾಟು ವಾಸನೆ ತಾಳಲಿಕ್ಕಾಗಲಾರ್ದೇ ಕಪೋಲ ಕಲ್ಪಿತ ಕಥೆಗಳಿದ್ದಾವೆ. ಮಸಣ ಅಂದರೆ ಅಲ್ಲಿ ಏನೋ ದೆವ್ವ ಇರ್ತದೆ, ರಾಹು ಇರ್ತದೆ. ಅಂಥದ್ದೆಲ್ಲವದನ್ನು ಮೀರಿ ನಾವು ಅಲ್ಲಿ ಉಳಿದು ಆ ಕುಣಿಯನ್ನು ತೆಗೆದು ಮುಚ್ಚುವಂಥ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ವಿ. ಘಾಟು ವಾಸನೆಯಿಂದ ಹಾಳಾಗ್ತದೆ. ಹಳೆಯ ಹೆಣಗಳ ರೋಗಾಣುಗಳಿರ್ತವೆ, ಅದನ್ನು ನಾವು ಮೈ ಮೇಲೆ ಹಚ್ಕೊಳ್ತೀವಿ. ಅದ್ರ ಜೊತೆಗೆ ಅಲ್ಲಿ ಧೈರ್ಯ ತೆಗೆದುಕೊಳ್ಳೋಕ್ಕೋಸ್ಕರ ನಾವು ಕುಡಿತವನ್ನು ಅಭ್ಯಾಸ ಮಾಡಿದ್ವಿ. ಸೊ ಹೀಗಾಗಿ ನಮ್ಮ ಆರೋಗ್ಯವನ್ನು, ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ಹಾಳು ಮಾಡ್ಕೊತಾ ಬಂದಿದ್ದೀವಿ. ಈ ಕಾರಣದಿಂದ ಸರ್ಕಾರ ನಮ್ಮ ಈ ಸೇವೆಯನ್ನು ಗುರುತು ಮಾಡಬೇಕು, ನಮಗೆ ಇವತ್ತು ನೆರವನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದರಿಂದ ಆ ಕಾರಣದಿಂದ ಏನಾಗಿದೆ, 60 ವರ್ಷ ವಯಸ್ಸಾದಂಥ ಅವರು 45 ವರ್ಷದವರೇ 60 ವರ್ಷ ವಯಸ್ಸಾದವ್ರ ಥರ ಕಾಣ್ತಾ ಇದ್ದಾರೆ ಕೆಲಸ ಮಾಡ್ತಕ್ಕಂಥವ್ರು. ಅದಕ್ಕಾಗಿ 45 ವರ್ಷದಿಂದಲೇ ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೆ ನಾವು ಕೇಳೋದೇನು, ನಾವಿರೋದು ಒಂದು 20 ಲಕ್ಷ ಜನ ಇದ್ದೀವಿ. ನಮ್ಮ ಫ್ಯಾಮಿಲಿಗಳೆಲ್ಲ 4 ಲಕ್ಷ ಕುಟುಂಬಗಳಿದೆ, ಒಂದು 20 ಲಕ್ಷ ಜನ ಇದೆ. 20 ಲಕ್ಷ ಜನ ಅಂದರೆ ನಮ್ಮ ಜನಸಂಖ್ಯೆಯಲ್ಲಿ 0.3% ಆಗುತ್ತೆ. ನಿಮ್ಮ ಬಜೆಟಲ್ಲಿ ಕೂಡ 0.3% ನಮಗೆ ಕೊಟ್ಟರೆ ನಾವು ಬದುಕೋಗ್ತೀವಿ. 1,000 ಕೋಟಿ ರೂಪಾಯಿಯನ್ನು ನೀವು ನಮ್ಮ ಮಸಣ ಕಾರ್ಮಿಕರಿಗೋಸ್ಕರ ಈ ಬಜೆಟ್ನಲ್ಲಿ ಪ್ರಕಟಣೆ ಮಾಡಿ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸಮಾಜ ಕಲ್ಯಾಣ ಸಚಿವರಿದ್ದಾರೆ, ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾರೆ. ತಲೆತಲಾಂತರದಿಂದ ನಾವು ಈ ಕೆಲಸಗಳನ್ನು ಮಾಡ್ತಾಯಿದ್ವಿ. ನಮ್ಮ ಅಭಿವೃದ್ಧಿಗೋಸ್ಕರ ಹಣವನ್ನು ಮೀಸಲಿಡ್ತಕ್ಕಂಥದ್ದು, ನಮ್ಮ ಉದ್ಯೋಗವನ್ನು ಪರಿಗಣಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತೇಳಿ ಹೋರಾಟ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. 3 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೀವಿ. ಹಲವಾರು ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಜೊತೆ ಚರ್ಚೆ ಮಾಡಿದ್ದೀವಿ, ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಈ ಸರ್ಕಾರದ ಜೊತೆಯಲ್ಲಿ ಮಾತ್ರ ಅಲ್ಲ, ಹಿಂದೆ ಇದ್ದಂಥ 2-3 ಸರ್ಕಾರಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಈಗ ಸರ್ಕಾರದ ಒಳಗಡೆ ಒಂದು ಅಭಿಪ್ರಾಯ ಬಂದಿದ್ದೇನೆಂದರೆ,
ಈ ಮಸಣ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳ ಲೆಕ್ಕಾಚಾರದಲ್ಲಿ ಪರಿಗಣಿಸ್ಬೋದು ಅಂತಕ್ಕಂಥ ಒಂದು ಅಭಿಪ್ರಾಯ ಸರ್ಕಾರದಲ್ಲಿ ಬಂದಿದೆ. ಯಾಕಂದರೆ ಮಸಣಗಳಲ್ಲಿರ್ತಕ್ಕಂಥ ಕುಣಿಗಳನ್ನು ಕ್ಲೀನ್ ಮಾಡಿ ಮತ್ತೆ ನಾವು ಶವ ಸಂಸ್ಕಾರ ಮಾಡೋದರಿಂದ ಶುಚಿ ಕಾರ್ಮಿಕರು ಅಂತ ಪರಿಗಣಿಸ್ಬೋದು ಅಂತೇಳಿ ಅಧಿಕಾರಿಗಳ ವಲಯದಲ್ಲಿ ಒಂದು ಅಭಿಪ್ರಾಯ ಬಂದಿದೆ. ನಾವು ಅದನ್ನೇ ಹೇಳ್ತಾ ಇದ್ದೀವಿ, ನಮ್ಮನ್ನು ಶುಚಿ ಕಾರ್ಮಿಕರು ಅಂತೇಳಿ ಪರಿಗಣಿಸಿ ನಮಗೆ ವೇತನವನ್ನು ನಿಗದಿ ಮಾಡಿ ನಮಗೆ ಮಸಣಕ್ಕೊಬ್ಬರಂತೆ ನೀವು ಸ್ಥಳೀಯ ಸಂಸ್ಥೆಗಳ ನೌಕರನ್ನು ನೇಮಕ ಮಾಡಿ ಅಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ಸರ್ಕಾರ 2 ಸಾರಿ ಗ್ರಾಮ ಪಂಚಾಯತಿಗಳಿಗೆ ಮತ್ತು ಪಟ್ಟಣ ಪಂಚಾಯತಿಗಳಿಗೆ ಪುರಸಭೆಗೆ ಕಳಿತು, ನಿಮ್ಮಲ್ಲಿ ಯಾರಾದರೂ ಮಸಣ ಕಾರ್ಮಿಕರಿದ್ದಾರ ಅಂತ. ಅಲ್ಲಿಂದ ಬಂದಿರೋದೇನು, ಮಸಣ ಕಾರ್ಮಿಕರಿಲ್ಲ ಅಂಥೇಳಿ ಅಲ್ಲಿಯ ಎಲ್ಲ ಸ್ಥಳೀಯ ಸಂಸ್ಥೆಗಳ ನೌಕರರು ರಿಪೋರ್ಟ್ ಮಾಡಿರ್ತಕ್ಕಂಥ ಅನ್ಯಾಯ ಆಗಿರೋದು ನಮಗೆ. ಸೊ ಅದಕ್ಕೆ ನಾವು ಇದ್ದೀವಿ, ನಾವು ಕೆಲಸ ಮಾಡ್ತಾಯಿದ್ವಿ. ನಿಮ್ಮ ಮನೆಗಳಲ್ಲಿ ಯಾರಾದರೂ ಸತ್ತರೆ ಉಳೋರು ಯಾರಪ್ಪ ಅಂತ ನಾವು ಅವ್ರನ್ನ ಕೇಳ್ತಾಯಿದ್ವಿ. ಮತ್ತು ಯಾಕೆ ನಮ್ಮನ್ನು ನೀವು ಪರಿಗಣಿಸಿಲ್ಲ ಅಂತಲೂ ಕೇಳ್ತಾಯಿದ್ವಿ. ಸೊ ಈ ರೀತಿ ಇದೆ, ನಾವಿದ್ದೀವಿ, ನಮ್ಮನ್ನು ಪರಿಗಣಿಸಬೇಕು, ನಮ್ಮನ್ನು ನೌಕರರಂತೇಳಿ ನೇಮಕ ಮಾಡ್ಕೋಬೇಕು, ನಮ್ಮ ಕುಣಿಗಿಷ್ಟು ಹಣ ಕೊಡಬೇಕು, ಜೊತೆಗೆ ನಮಗೆ ಪೆನ್ಷನ್ ನಿಗದಿ ಮಾಡಬೇಕು. ಭಾಳ ವರ್ಷ ಇಡೀ ಹಣ ಬರಲಿ ಅಂತ ನಾವು ಕಾದ್ಕೊಂಡು ಕುಂದ್ರಕ್ಕಾಗಲ್ಲ, ವರ್ಷ ಇಡೀ ನಮ್ಗೆ ಕೆಲಸ ಇರಲ್ಲ. ಆದ್ದರಿಂದ ನಾವೇನು ಕೇಳ್ತಾ ಇದ್ದೀವಿ, 5 ಎಕರೆ ನೀರಾವರಿ ಜಮೀನು ಕೊಡಿ, ನಾವು ನಮ್ಮ ಕಾಲ ಮೇಲೆ ನಿಲ್ತೀವಿ ಅಂತೇಳಿ ಇವತ್ತು ಸರ್ಕಾರನೂ ಕೂಡ ಕೇಳ್ತಾ ಇದ್ದೀವಿ. ಸೊ ಅದರಿಂದ ಸರ್ಕಾರ ಜೊತೆ ಮಾತುಕತೆ ನಡೆದಿದೆ. ಸರ್ಕಾರ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಹಿಂದೆ ಇದ್ದಂಥ SR ಯಾರೋ ಬೊಮ್ಮಾಯಿ ಅವರ ಮಗ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ನಮ್ಮ ಮಸಣ ಕಾರ್ಮಿಕರ ಪಕ್ಕದಲ್ಲಿ ಕೂರಿಸ್ಕೊಂಡು ನಾಷ್ಟ ಮಾಡಿ ನಾನು ಮಸಣ ಕಾರ್ಮಿಕರ ಪರವಾಗಿದ್ದೀನಿ ಅಂತ ತೋರಿಸ್ಕೊಂಡ್ರು, ಆದರೆ ಏನೂ ಮಾಡಲಿಲ್ಲ. ಸೊ ಈ ರೀತಿ ನಮ್ಮನ್ನು ಪ್ರಚಾರಕ್ಕೆ ಬಳಸ್ಕೊಂಡ್ರೆ ಹೊರತಾಗಿ ನಮಗೇನು ಮಾಡಲಿಲ್ಲ. ಈಗಲಾದರೂ ಸಿದ್ದರಾಮಯ್ಯನವರು ನಮ್ಮ ಕಡೆ ಕಣ್ಣು ಬಿಟ್ಟು ನೋಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ. ನಾವು ಈ ದಲಿತರಲ್ಲೇ ಅತ್ಯಂತ ಕಟ್ಟಕಡೆಯ ಮನುಷ್ಯರಾಗಿದ್ದೀವಿ, ಬಿಟ್ಟಿ ಚಾಕರಿಯಲ್ಲಿದ್ದೀವಿ, ಇದನ್ನು ತೊಲಗಿಸೋದು ನಿಮ್ಮ ಕರ್ತವ್ಯ ಅಂತೇಳಿ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.